ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಬರಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತನಿಖೆ ಹೇಗೆ ಸಾಗ್ತಾ ಇದೆ, ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ ಈ ರಾಬರಿ ವಿಚಾರದಲ್ಲಿ ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಬರಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ತನಿಖೆ ಚುರುಕಾಗಿದೆ. ಮಡಿವಾಳ ಪೊಲೀಸರ ತನಿಖೆಯಲ್ಲಿ ರಾಬರಿ ಖಾಕಿ ಹೇಳಿದ್ದೇನು? ಇನ್ಸ್ಪೆಕ್ಟರ್ ಕನಕಗಿರಿಗೂ ಕುಪೇಂದ್ರ ರೆಡ್ಡಿಗೂ ಇತ್ತ ಕನೆಕ್ಷನ್. ಮಹೇಶ್ ಮೊಬೈಲ್ ಚಾಟಿಂಗ್ ಕಾಲ್ ಲಿಸ್ಟ್ ನಲ್ಲಿ ಹಾಗಾದ್ರೆ ಸಿಕ್ಕಿದ್ದೇನು ಪೊಲೀಸರಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಬರಿ ಇನ್ಸ್ಪೆಕ್ಟರ್ ಮಸಲಿತ್ತಿನ ಕಂಪ್ಲೀಟ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಮೂಲಕ ರಾಬರಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗೆ ಸಂಬಂಧಪಟ್ಟಂತಹ ತನಿಖೆಯನ್ನ ಚುರುಕುಗೊಳಿಸಿದಾಗ ಕಾಲ್ ಹಿಸ್ಟ್ರಿ ಚಾಟಿಂಗ್ ಅನ್ನ ನೋಡಿದಾಗ ಸಿಕ್ಕಿದ್ದೇನು? ಈ ಕುಪೇಂದ್ರ ರೆಡ್ಡಿ ಮತ್ತು ಇನ್ಸ್ಪೆಕ್ಟರ್ ಕನಕಗಿರಿಗೂ ಇರುವ ಸಂಬಂಧ ಏನು? ಚಾಟಿಂಗ್ ಮತ್ತು ಕಾಲ್ ಲಿಸ್ಟ್ ಅಲ್ಲಿ ಹಾಗಾದ್ರೆ ಅಧಿಕಾರಿಗಳು ಏನ್ ಪತ್ತೆ ಹಚ್ಚಿದ್ದಾರೆ, ಇಬ್ಬರ ಮಧ್ಯೆ ಏನಂತ ಸಂಭಾಷಣೆಗಳಾಗಿದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಬರಿ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಬರಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗೆ ಫುಲ್ ಡ್ರಿಲ್ ಅಂತೆ. ಖುದ್ದು ಡಿಸಿಪಿ ಸುಜಾತಾ ಅವರೇ 4 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಹೇಶ್ ಹೇಳ್ತಿದ್ದಾರಂತೆ. ಕುಪೇಂದ್ರ ರೆಡ್ಡಿ ಪರಿಚಯ ಜೊತೆಯಲ್ಲಿ ಹೋಗಿದ್ದಷ್ಟೇ, ನನಗೆ ರಾಬರಿ ವಿಚಾರ ಆಗಲಿ ರಾಬರಿ ಆಗಿರೋ ಬಗ್ಗೆ ಅಸಲಿ ವಿಚಾರನೇ ನನಗೆ ಗೊತ್ತಿಲ್ಲ. ನೀವು ಬಂದು ಹೇಳಿದಾಗಲೇ ರಾಬರಿ ಆಗಿದೆ ಅಂತ ಗೊತ್ತಾಗಿರೋದು ನನಗೆ ಅಂತ ಇನ್ಸ್ಪೆಕ್ಟರ್ ಮಹೇಶ್ ಹೇಳ್ತಾ ಇರೋದಂತೆ. ID ಕಾರ್ಡ್ ಬಗ್ಗೆ ಕೇಳಿದ್ರೆ ಡ್ಯಾಶ್ ಬೋರ್ಡ್ ನಲ್ಲಿ ಇಟ್ಟಿದ್ದೆ ಅದನ್ನ ಅಂತ ಹೇಳ್ತಿದ್ದಾರಂತೆ. ನನ್ನ ಗಮನಕ್ಕೆ ಬಾರದೆ ತಗೊಂಡು ಮಿಸ್ಯೂಸ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಮಹೇಶ್ ಹೇಳ್ತಾ ಇರೋದು. ನಾನ್ ಬೇಕಿದ್ರೆ ID ಮಿಸ್ಯೂಸ್ ದೂರು ಕೊಡ್ತೀನಿ ಅಂತ ಮಹೇಶ್ ಹೇಳ್ತಿದ್ದಾರಂತೆ. ಉಳಿದ ಆರೋಪಿಗಳ ವಿಚಾರಣೆ ಮಾಡಿದ್ರೆ ಇನ್ಸ್ಪೆಕ್ಟರ್ ಮೇಲೆ ಆರೋಪ. ಇನ್ಸ್ಪೆಕ್ಟರ್ಗೆ ಎಲ್ಲ ಗೊತ್ತು, ಅವ್ರು ಹೇಳಿದಂತೆ ಮಾಡಿದ್ವಿ ಅಂತ ಆರೋಪಿಗಳು ಹೇಳ್ತಿದ್ದಾರಂತೆ. ಸದ್ಯ ಕನಕಗಿರಿ ಮೊಬೈಲ್ ಚಾಟಿಂಗ್, ಕಾಲ್ ಡೀಟೇಲ್ಸ್ ಇದೆಲ್ಲವನ್ನ ಪರಿಶೀಲನೆ ಮಾಡೋದಕ್ಕೆ ಸುಜಾತಾ ಅವರು ಮುಂದಾಗಿದ್ದಾರೆ. ರಾಬರಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗೆ ಫುಲ್ ಡ್ರಿಲ್ ಮಾಡಿದ್ದು ಸತತ 4 ಗಂಟೆಗಳ ವಿಚಾರಣೆಯಲ್ಲಿ ಆತ ಹೇಳ್ತಾ ಇರೋದು ಇದಕ್ಕೂ ನನಗೂ ಸಂಬಂಧ ಇಲ್ಲ, ಜಸ್ಟ್ ಕುಪೇಂದ್ರ ರೆಡ್ಡಿ ಅವರ ಪರಿಚಯ, ಅವ್ರ ಜೊತೆ ಹೋಗಿದ್ದೆ ಅಷ್ಟೇ. ಆದ್ರೆ ರಾಬರಿಗೆ ಪ್ಲಾನ್ ಆಗಿದೆ, ರಾಬರಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಚಿಕ್ಕ ಅಂದಾಜು ಕೂಡ ಇರಲಿಲ್ಲ ಅಂತ. ಹಾಗಾದ್ರೆ ಎಲ್ಲಿತ್ತಪ್ಪ ನಿನ್ನ ID ಕಾರ್ಡ್ ಅಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗಿದ್ದೆ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರಂತೆ. ಕುಪೇಂದ್ರ ರೆಡ್ಡಿ ಜೊತೆ ಮಹೇಶ್ ನಿರಂತರವಾಗಿ ಸಂಪರ್ಕದಲ್ಲಿರೋ ವಿಚಾರ, ರಾಬರಿ ವಿಚಾರ ಚರ್ಚೆ ಮಾಡಿರೋ ಬಗ್ಗೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಹೋಟೆಲ್ CCTV ಸೇರಿ ಹಲವು ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿದ್ದು ಮಹೇಶ್ ಕನಕಗಿರಿ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕುವುದಕ್ಕೆ ಸೂಚನೆ ನೀಡಲಾಗಿದೆ. ನಗರ ಪೊಲೀಸ್ ಆಯುಕ್ತರು ಡಿಸಿಪಿ ಸುಜಾತಾ ಅವರು ಸೂಚನೆ ಕೊಟ್ಟಿದ್ದು ಪ್ರಕರಣದ ಆರೋಪಿ ಶಫಿ ಮೇಲಿದೆಯಂತೆ ಹಲವಾರು ರಾಬರಿ ಕೇಸ್ಗಳು. ಆ ರಾಬರಿಗೂ ಇನ್ಸ್ಪೆಕ್ಟರ್ಗೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆಯಂತೆ. ನಾಪತ್ತೆಯಾಗಿರೋ ಶಫಿಗಾಗಿಯೂ ಕೂಡ ಪೊಲೀಸರ ಶೋಧ ಕಾರ್ಯ ಮುಂದುವರೆದಿದೆ. ಕುಪೇಂದ್ರ ರೆಡ್ಡಿ ಜೊತೆ ಮಹೇಶ್ ನಿರಂತರ ಸಂಪರ್ಕದಲ್ಲಿರೋದು ಬೆಳಕಿಗೆ ಬಂದಿದೆಯಂತೆ. ರಾಬರಿ ವಿಚಾರ ಚರ್ಚೆ ಮಾಡಿರೋ ಬಗ್ಗೆ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದೆ. ಹೋಟೆಲ್ CCTV ಸೇರಿ ಹಲವು ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಸದ್ಯಕ್ಕೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಆರಕ್ಷಕರು ಅಂದ್ರೆ ರಕ್ಷಣೆ ಕೊಡೋದು, ಬಟ್ ಇವರೇ ರಾಬರಿ ಕೇಸಲ್ಲಿ ಭಾಗಿಯಾಗೋದು, ರಾಬರಿ ಮಾಡೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಯಾರನ್ನ ನಂಬಬೇಕು ಅನ್ನೋ ಪ್ರಶ್ನೆ ಇದೆ. ಈ ವಿಚಾರದಲ್ಲಿ ಹೇಗೆ ತನಿಖೆ ಆಗ್ತಾ ಇದೆ, ಯಾವ್ಯಾವ ಆಯಾಮದಲ್ಲಿ ಏನೆಲ್ಲ ಮಾಹಿತಿ ಸಂಗ್ರಹಿಸಿದ್ದಾರೆ ಪ್ರಾಥಮಿಕವಾಗಿ ಪೊಲೀಸರು ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಏನಿದ್ದಾರೆ ಅವರು ಇಲ್ಲಿ IO ಆಗಿ ಮಡಿವಾಳ ACP ವಾಸುದೇವ್ ಏನಿದ್ದಾರೆ ಅವರಿಗೆ ಕೂಡ ಈ ಒಂದು ಜವಾಬ್ದಾರಿಯನ್ನು ಕೂಡ ಏನು ಕೊಟ್ಟಿರುವಂಥದ್ದು. ಈ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈಗಾಗಲೇ ಅವರು ಕೂಡ ಪ್ರಾಥಮಿಕವಾದಂಥ ಮಾಹಿತಿ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಿದ್ದಾರೆ ಬಿಟ್ಟರೆ ಯಾರು ಕೂಡ ಅಲ್ಲಿ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಕೂಡ ಯಾರೂ ಕೂಡ ರೆಡಿ ಇಲ್ಲ. ಯಾಕಂದರೆ ಕುಪೇಂದ್ರ ರೆಡ್ಡಿ ಆಗಿರ್ಬೋದು, ವಸಂತ್ ಆಗಿರ್ಬೋದು, ಮತ್ತು ಮಹೇಶ್ ಕನಕಗಿರಿ ಆಗಿರ್ಬೋದು, ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಕೂಡ ಗೊತ್ತು, ಅವರಿಂದನೇ ಇದೆಲ್ಲವೂ ಕೂಡ ಆಯ್ತು ಅಂತ ಇವರು ಹೇಳಿಕೆ ಕೊಟ್ಟರೆ ಇವರು ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಇವರ ಹೇಳಿಕೆ ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ವಾಸುದೇವ್ ಅವರ ಟೀಮ್ ಏನಿದೆ ಅವರು ಕೂಡ ಈಗಾಗಲೇ ಪ್ರತಿಯೊಂದನ್ನು ಕೂಡ ಶೋಧ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇವರು ಅವತ್ತು ಎಲ್ಲಿಂದ ಬಂದರು, ಮತ್ತೆ ಎಷ್ಟು ಜನ ಇದ್ರು, ಮತ್ತೆ ಅವರ ಮೊಬೈಲ್ಸ್ ಆಗಿರ್ಬೋದು, ಜೊತೆಗೆ ಅವರ ಮೊಬೈಲಲ್ಲಿ ಇದ್ದಂಥ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತೆ ಆ ಹಣ ತಂದಂಥ ಏನು ಯುವಕರೇನಿದ್ರು ಅವರ ಜೊತೆ ಇವರು ಎಷ್ಟು ಬಾರಿ ಸಂಪರ್ಕದಲ್ಲಿದ್ರು,
ಮತ್ತು ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಅಲ್ಲಿರುವಂಥ CCTVಗಳಾಗಿರ್ಬೋದು, ಹೀಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಕೂಡ ಈಗಾಗಲೇ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ನಿನ್ನೆ ಕೂಡ ಏನೋ ನ್ಯಾಯಾಧೀಶರ ಮನೆ ಮುಂದೆಯಲ್ಲಿ ಏನು ಹಾಜರುಪಡಿಸಿ ಆನಂತರ ಇಲ್ಲಿ ಮಹೇಶ್ ಕನಕಗಿರಿ ಏನಿದ್ರೆ ಅವ್ರಿಗೂ ಕೂಡ 14 ದಿನದ ನ್ಯಾಯಾಂಗ ಬಂಧನವನ್ನು ಕೂಡ ಈಗಾಗಲೇ ವಿಧಿಸಿರುವಂಥದ್ದು. ಇನ್ನುಳಿದ ಇಬ್ಬರು ಆರೋಪಿಗಳೇನಿದ್ದಾರೆ, ಕುಪೇಂದ್ರ ರೆಡ್ಡಿ ಮತ್ತು ಇನ್ನೊಬ್ಬ ಆರೋಪಿ ವಸಂತ್ ಏನಿದ್ದಾರೆ, ಅವರಿಬ್ಬರನ್ನು ಕೂಡ ಈಗಾಗಲೇ ಮತ್ತೆ ಕಸ್ಟಡಿಗೆ ತಗೊಂಡಿದ್ದಾರೆ. ಯಾಕಂದರೆ ಅವರಿಂದ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಬಾಯಿ ಬಿಡಿಸುವಂಥದ್ದು ಕೂಡ ಬಾಕಿ ಇರುವಂಥದ್ದು. ಮಹೇಶ್ ಅವರು ಯಾವಾಗಿಂದ ಪರಿಚಯ ಆಗಿದ್ರು, ಮತ್ತು ಈ ಹಿಂದೆ ಇದೇ ರೀತಿಯಾಗಿ ಯಾವ್ದಾದ್ರು ವ್ಯವಹಾರಗಳು ಇವರು ಏನಾದರೂ ಮಾಡಿದ್ರಾ, ಮತ್ತು ಇದೇ ರೀತಿಯಾಗಿ ಬೇರೆ ಎಲ್ಲಾದರೂ ಏನು ಹಣವನ್ನು ಇಸ್ಕೊಂಡು ಮೋಸ ಮಾಡುವಂಥದ್ದು, ಈ ರೀತಿಯಾಗಿ ಏನಾದರೂ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಇರುವಂಥದ್ದು. ಸೊ ಆ ಒಂದು ವಿಚಾರವನ್ನು ಇಟ್ಕೊಂಡು ಅವರಿಬ್ಬರನ್ನು ಕಸ್ಟಡಿಗೆ ತಗೊಂಡು ಅವ್ರಿಗೂ ಕೂಡ ಈಗಾಗಲೇ ಕಂಪ್ಲೀಟ್ ಆದಂಥ ಡ್ರಿಲ್ ಮಾಡೋದಕ್ಕೂ ಕೂಡ ಎಲ್ಲ ಮುಂದಾಗಿರುವಂಥದ್ದು. ಸದ್ಯ ಮಹೇಶ್ ಕನಕಗಿರಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಜೈಲು ವಾಸದಲ್ಲಿರುವಂಥದ್ದು. ಏನು ನಿನ್ನೆಯಿಂದ 14 ದಿನ ಕೂಡ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಈಗಾಗಲೇ ನ್ಯಾಯಾಧೀಶರು ಕೂಡ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆರೋಪಿಗಳು ಕೊಡುವಂತಹ ಕೆಲವೊಂದು ಹೇಳಿಕೆಗಳಿಂದ ಅದು ಕೂಡ ಇನ್ನೂ ಸಾಕಷ್ಟು ವಿಚಾರಗಳು ಮತ್ತು ಸಾಕಷ್ಟು ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಮಹೇಶ್ ಕನಕಗಿರಿಗೂ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.